ಯಾವಾಗಲೂ ಒಂದೇ ಥರ ಚಿಕನ್ ರೆಸಿಪೀಸ್ ತಿಂದಾಗ ಇಲ್ಲ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ನ ಮನೇಲಿ ಮಾಡಬೇಕು ಅಂತ ಅಂದಾಗ ಬಟ್ ಅದು ಹೆಲ್ತಿಯಾಗೂ ಇರಬೇಕು ಅಂತ ಯೋಚನೆ ಮಾಡಿದಾಗ ಕ್ವಿಕ್ ಆಗಿ ಬೇಗ ಆಗಬೇಕು ಅಂತ ಯೋಚನೆ ಮಾಡಿದಾಗ ಈ ರೆಸಿಪಿಗೆ ನಾವು ಹೋಗ್ಬೋದು. ಹೇ ಎವ್ರಿವನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಮ್ಮ ಚಿಕನ್ನ ಮಾಡ್ತಾ ಒಂದಷ್ಟು ನನ್ನ 13 kg ವೆಯ್ಟ್ ಲಾಸ್ ಟಿಪ್ಸ್ನ ಕೂಡ ಹೇಳ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಈ ವೈಟ್ ಸಾಸ್ ಡಿಶಸ್ ಅಂತ ಯೋಚನೆ ಮಾಡಿದಾಗ ನಮ್ಮ ತಲೆಯಲ್ಲಿ ಬರೋದು ಫಸ್ಟ್ ಥಿಂಗ್ ಅನ್ಹೆಲ್ದಿ ಜಂಕ್ ಅಂತ. ಆದ್ರೆ ಈ ಜಂಕ್ ಅಲ್ಲಿ ಟೇಸ್ಟ್ ಕೂಡ ಔಸ್ಕೊಂಡಿದೆ. ಆವಾಗ ಯೋಚನೆ ಮಾಡ್ಬೇಕಾದ್ರೆ ನನಗೆ ಈ ರೆಸಿಪಿ ಐಡಿಯಾ ಮಾಡಿದೆ. ಸುಮ್ಮನೆ ಟ್ರೈ ಮಾಡೋಣ ಅಂತ ಹೋಗಿ ಫುಲ್ ಕ್ಲಿಕ್ ಹಾಕಿದ ರೆಸಿಪಿ ಇದು. ಮೌತ್ ವಾಟರಿಂಗ್, ಫಿಂಗರ್ ಲಿಕ್ಕಿಂಗ್ ರೆಸಿಪಿ ಇದು. ಕ್ವಿಕ್ ಆಗೂ ಆಗುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿ ಆಗೂ ಇರುತ್ತೆ. ಇದರಲ್ಲಿ ನಮಗೆ ಬೇಕಾಗಿರೋದು ಬರೀ ಚಿಕನ್ ಬ್ರೆಸ್ಟ್. ಈ ಡಿಶ್ನ ನಾನು ಪ್ರಿಪೇರ್ ಮಾಡ್ತಿರೋದು ನಮ್ಮ ಡೇಟ್ ನೈಟ್ ಡಿನ್ನರ್ಗೆ ಅಂತ. ಸೊ ನನಗೆ ಇಲ್ಲಿ 2 ಚಿಕನ್ ಬ್ರೆಸ್ಟ್ ಸಾಕು. ನಮ್ಮ ಚಿಕನ್ ಎಲ್ಲ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, 1 ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಎಣ್ಣೆ, 1/2 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 2 ಫುಲ್ ಲೆಮನ್ ಹಾಕೋದ್ರಿಂದ ಚಿಕನ್ ತುಂಬ ಟೆಂಡರ್ ಆಗಿ ಬರುತ್ತೆ, ಜ್ಯೂಸಿಯಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಯಾವತ್ತೂ ಮೀಲ್ಸ್ನ ಸ್ಕಿಪ್ ಮಾಡಬಾರ್ದು. ನಾವು ಅನ್ಕೋತೀವಿ ಮೀಲ್ಸ್ನ ಸ್ಕಿಪ್ ಮಾಡಿದ್ರೆ ಸಣ್ಣ ಆಗ್ತೀವಿ ಅಂತ. ಬಟ್ ಆ್ಯಕ್ಚುಲ್ ರಿಯಾಲಿಟಿಯಲ್ಲಿ ನೀವು ಮೀಲ್ಸ್ನ ಸ್ಕಿಪ್ ಮಾಡಿದ್ರೆ ನಿಮ್ಮ ಮಸಲ್ ಕಮ್ಮಿಯಾಗಿ ನಿಮ್ಮ ಫ್ಯಾಟ್ ಸ್ಟೋರೇಜ್ ಜಾಸ್ತಿ ಆಗುತ್ತೆ. ನಾವು ಯಾವಾಗಲೂ ಹೋಲ್ ಮೀಲ್ನ ತಿಂತಾ ಬಂದರೆ ಸ್ವಲ್ಪ ಪ್ರೋಟೀನ್ನ ಇನ್ಕ್ರೀಸ್ ಮಾಡ್ಕೊಂಡು ನಮ್ದು ಎವ್ರಿ ಮೀಲಲ್ಲಿ ಮಾಡ್ತಾ ಬಂದರೆ ವೆಯ್ಟ್ ಲಾಸ್ ಆಟೋಮೆಟಿಕ್ಕಾಗಿ ಆಗ್ತಾ ಬರುತ್ತೆ. ಈಗ ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಸೇರಿಸಿ ಚೆನ್ನಾಗಿ ಚಿಕನ್ಗೆ ಮಸಾಜ್ ಮಾಡಬೇಕು. ಕ್ಲೀನಾಗಿ ನಾನು ಮಧ್ಯದಲ್ಲಿ ಕಟ್ಸೆಲ್ಲ ಹಾಕಿದ್ನಲ್ಲ ಅದರೊಳಗಡೆ ಎಲ್ಲ ರಸ ಇಳಿಯೋ ಥರ ಚೆನ್ನಾಗಿ ಚಿಕನ್ನ ನಾವು ಕಲಿಸ್ಕೊತಾ ಇದ್ದೀವಿ. ನಾವು ಯೂಶ್ವಲಿ ಯಾವ ಥರ ಯೋಚನೆ ಮಾಡ್ತೀವಿ ಅಂದರೆ ಡಯಟ್ ಅಂದರೆ ನಮ್ಗೆ ಓವರ್ ನೈಟ್ ವೆಯ್ಟ್ ಲಾಸ್ ಆಗಿಬಿಡ್ಬೇಕು ಆ್ಯಂಡ್ ನೆಕ್ಸ್ಟ್ ಇನ್ 1 ತಿಂಗಳಲ್ಲೇ ಒಂದು 20 kg ಕಮ್ಮಿ ಆಗಿಬಿಟ್ಟು ನಾವು ಫುಲ್ ಫಿಟ್ಟಾಗಿ ಕಾಣ್ತೀವಿ ಅಂತ. ರಿಯಾಲಿಟಿಲಿ ಅದಾಗಲ್ಲ. ಬಿಕಾಸ್ ನೀವು 20 kg ವೆಯ್ಟ್ ಗೇನ್ ಮಾಡೋಕ್ಕೆ 1 ತಿಂಗಳು ಟೈಮ್ ತೊಗೊಂಡಿಲ್ಲ ಅಲ್ವಾ. ಇಡೀ ಆಲ್ಮೋಸ್ಟ್ ಅಷ್ಟು ವರ್ಷಗಳು ರಾಂಗ್ ಈಟಿಂಗ್ ಹ್ಯಾಬಿಟ್ಸ್ ಆ್ಯಂಡ್ ಲೋ ಆ್ಯಕ್ಟಿವಿಟಿಯಿಂದ ವೆಯ್ಟ್ ಗೇನ್ ಆಗಿರೋದು. ಸೊ ನಾವು ಇವಾಗ ಏನೋ ಒಂಚೂರು ಮೋಟಿವೇಶನ್ ಬಂದಿದೆ ಅನ್ನೋದಕ್ಕೋಸ್ಕರ ನಮ್ಮ ಬಾಡಿ ಮೇಲೆ ಇಮಿಡಿಯೇಟ್ ವೆಯ್ಟ್ ಲಾಸ್ ಪ್ರೆಷರ್ ಹಾಕೋದು ಎಷ್ಟು ರೀತಿ ಸರಿ ಹೇಳಿ. ಇಲ್ಲಿ ನಾನು 1 ಪ್ಯಾಕ್ ಮಶ್ರೂಮ್ ತೊಗೊಂಡಿದ್ದೀನಿ ಆ್ಯಂಡ್ ಈ ಮಶ್ರೂಮ್ನ ನಾನು ಕ್ಲೀನ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ. ಸೊ ಇವಾಗ ಅದ್ರ ಸ್ಟೆಮ್ನ ಕಟ್ ಮಾಡಿ ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ನಾವು ಸ್ಟೆಮ್ನ ಫುಲ್ ಸ್ಮಾಲಾಗಿ ಚಾಪ್ ಮಾಡ್ಕೊತೀವಿ ಆ್ಯಂಡ್ ಬಟನ್ಸ್ನ ನಾವು ಸಪ್ರೇಟಾಗಿ ಚಾಪ್ ಮಾಡ್ಕೊತೀವಿ. ಈಗ ನಾವು ಬಟನ್ಸ್ನ ಕಟ್ ಮಾಡ್ಕೊಳ್ಳೋಣ ಆ್ಯಂಡ್ ಅದನ್ನ ತುಂಬಾ ಸಣ್ಣ ಕಟ್ ಮಾಡೋದು ಬೇಡ. ಸ್ವಲ್ಪ ಬಾಯಿಗೆ ಸಿಕ್ಕೋ ಥರ ಕಟ್ ಮಾಡಿದ್ರೆ ನಿಮಗೆ ಮಶ್ರೂಮ್ ತಿನ್ನೋದು ಫೀಲ್ ಆಗುತ್ತೆ. ಇಲ್ಲಾಂದರೆ ಎಲ್ಲ ಕರ್ಗೋಗ್ಬಿಟ್ಟು ಬಾಯಿಗೆ ಮಶ್ರೂಮ್ ಸಿಕ್ಕೋದೇ ಇಲ್ಲ. ನಾವು ಆಗಲೇ ಕ್ವಿಕ್ ವೆಯ್ಟ್ ಲಾಸ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಅದನ್ನ ಕಂಟಿನ್ಯೂ ಮಾಡೋಣ. ಅಲ್ಲಿ ತನಕ ನಾನು ಮಶ್ರೂಮ್ ಕಟ್ ಮಾಡ್ಕೊತೀನಿ. ಸೊ ಬೇಸಿಕಲಿ ನಾವು ತುಂಬಾ ಅರ್ಜೆಂಟಲ್ಲಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಅದು ಲಾಂಗ್ ಟರ್ಮ್ ಸಸ್ಟೇನ್ ಆಗಲ್ಲ. 1 ತಿಂಗಳು 2 ತಿಂಗಳು ಮಾಡ್ತೀವಿ, ಆಮೇಲೆ ಬಿಟ್ಬಿಡ್ತೀವಿ. ಆವಾಗ ನೀವು ಲೂಸ್ ಮಾಡ್ಕೊಂಡಿದ್ದ ವೆಯ್ಟ್ನ ಕೂಡ ಇನ್ನು ಡಬಲ್ ಟೈಮ್ ಬೇಗ ಗೇನ್ ಮಾಡ್ತೀರಾ, ಪ್ಲಸ್ ಡಬಲ್ ದ ವೆಯ್ಟ್ನು ಗೇನ್ ಮಾಡ್ತೀರಾ. ಅದ್ರ ಬದಲು ಸ್ಲೋ ಆ್ಯಂಡ್ ಸಸ್ಟೈನಬಲ್ ಆಗಿ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ಆ್ಯಂಡ್ ಇದನ್ನು ನೀವು ಶಾರ್ಟ್ ಟರ್ಮ್ 1 ತಿಂಗಳಿಗೆ 2 ತಿಂಗಳಿಗೆ ಇಲ್ಲ 6 ತಿಂಗಳಿಗೆ ನಾನು 10 kg ಕಮ್ಮಿ ಆದ್ಮೇಲೆ ಅಲ್ಲಿ ಜರ್ನಿ ಮುಗ್ದೋಯ್ತು ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ. ನಾವು ಸ್ಲೋ ಆಗಿ ಒಂದೊಂದೇ ಲೈಫ್ ಸ್ಟೈಲ್ ಚೇಂಜಸ್ನ ಮಾಡ್ತಾ ಬಂದು ನಾವು ನೀಟಾಗಿ ಕ್ಲೀನ್ ಹೀಟಿಂಗ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಲೈಫ್ ಲಾಂಗ್ ನಾವು ಹೆಲ್ದಿಯಾಗಿರ್ತೀವಿ. ಆ್ಯಂಡ್ ನಮ್ದು ಏನು ವೆಯ್ಟ್ ಲಾಸ್ ಗೋಲ್ ಏನಿರುತ್ತೆ ಅದನ್ನ ಕೂಡ ಅಚೀವ್ ಮಾಡಿಕೊಂಡು ಏನು ಟೆನ್ಷನ್ ಇಲ್ಲದೆ ಒಳ್ಳೆ ಹೆಲ್ತ್ ಜೊತೆಗೆ ಬದುಕ್ಬೋದು. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಆನಿಯನ್ನ ಫುಲ್ ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ. ಜೊತೆಗೆ 2 ಫುಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಐದರ್ ನೀವು ಚಾಪ್ ಮಾಡ್ಕೊಬೋದು, ಇಲ್ಲ ನಾನು ಜಜ್ಕೊಂಡೋ ಥರ ಫುಲ್ ಫೈನ್ ಪೇಸ್ಟ್ ಮಾಡ್ಕೊಬೋದು ಜಜ್ಕೊಂಡು. ಆ್ಯಂಡ್ ನಿಮಗೆ ಬೆಳ್ಳುಳ್ಳಿ ಫ್ಲೇವರ್ ತುಂಬಾ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಕಮ್ಮಿ ಮಾಡ್ಕೊಬೋದು, 4-5 ಕ್ಲೋವ್ಸ್ ಹಾಕೋಬೋದು. ಇಲ್ಲ ನಿಮ್ಮ ಬೆಳ್ಳುಳ್ಳಿಗೆ ಯಾವ ಲೆವೆಲ್ ಟೇಸ್ಟ್ ಇದೆ ಆ ಥರನೂ ಚೇಂಜ್ ಮಾಡ್ಕೋಬೋದು. ನನಗೆ ಈ ಡಿಶಲ್ಲಿ ಬೆಳ್ಳುಳ್ಳಿ ಫ್ಲೇವರ್ ಜಾಸ್ತಿ ಇಷ್ಟ, ಸೊ ನಾನು ಬೆಳ್ಳುಳ್ಳಿ ಜಾಸ್ತಿ ಹಾಕೊತಾ ಇದ್ದೀನಿ. ಈಗ 2 ಸಪ್ರೇಟ್ ಪ್ಯಾನ್ ತೊಗೊಬೇಕು. ಒಂದು ನಮ್ಮ ಮಶ್ರೂಮ್ ಸಾಸ್ ಪ್ರಿಪೇರ್ ಮಾಡೋಕ್ಕೆ ಅಂತ, ಇನ್ನೊಂದು ಪ್ಯಾನು ನಮ್ಮ ಚಿಕನ್ನ ಫ್ರೈ ಮಾಡೋಕ್ಕೆ ಅಂತ. ಈ ಡಿಶ್ ನೀವು ಬರೀ 15 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ, ತುಂಬ ಟೈಮ್ ಏನು ತೊಗೊಳ್ಳಲ್ಲ. ಬಿಕಾಸ್ ಇದರಲ್ಲಿ ಬರೀ ನಾವು ಮಶ್ರೂಮ್, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅಷ್ಟೇ ಚಾಪ್ ಮಾಡ್ಕೊಬೇಕು. ಇನ್ನೆಲ್ಲ ಬರೀ ಪೌಡ್ರಲ್ಲೇ ಮುಗಿಸ್ಕೊತೀವಿ. ನಾವು ಮಶ್ರೂಮ್ ಸಾಸ್ನ ಬಟರಲ್ಲಿ ಫ್ರೈ ಮಾಡ್ಕೊತೀವಿ ಆ್ಯಂಡ್ ಚಿಕನ್ನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ತೀವಿ. 2 ಪ್ಯಾನ್ ಕಾದ್ಮೇಲೆ ಒಂದು ಪ್ಯಾನಲ್ಲಿ ಈ ಆಯಿಲ್ ಹಾಕ್ಕೊಂಡಿರೋ ಪ್ಯಾನಲ್ಲಿ ನಾವು ಚಿಕನ್ನ ಹಾಕ್ಕೊಳ್ಳೋಣ.
ನಾವು ಲೆಮನ್ ಹಾಕೊಂಡ್ರೆ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ಚಿಕನು, ನಾವು ಆ ನೀರನ್ನು ವಾಪಸ್ ಹಾಕ್ಕೊಳ್ಳೋಣ ಸೊ ದಟ್ ಫ್ಲೇವರ್ ಚೆನ್ನಾಗಿ ಹಿಡಿಯುತ್ತೆ ಅಂತ. ಈಗ ನಮ್ಮ ಇನ್ನೊಂದು ಪ್ಯಾನಲ್ಲಿ ಬೆಣ್ಣೆ ಕರಗಿದೆ, ಅದಕ್ಕೆ ನಾವು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನಾವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಒಂದು ವಿಷಯ ಮಾತ್ರ ಪಕ್ಕ ತಲೆಯಲ್ಲಿ ಇಟ್ಕೊಬೇಕು, ನಾವು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಬಾರ್ದು. ಯಾಕಂತ ಹೇಳಿದ್ರೆ ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ರಿಯಾಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬರು 4 kg ಒಂದು ತಿಂಗಳಲ್ಲಿ ವೆಯ್ಟ್ ಲಾಸ್ ಮಾಡಿದ್ರೆ ಇನ್ನೊಬ್ರು 2 kg ವೆಯ್ಟ್ ಲಾಸ್ ಮಾಡೋಕ್ಕಾಗತ್ತೆ ಒಂದು ತಿಂಗಳಲ್ಲಿ. ಇದೆಲ್ಲ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ, ನಾವು ಏನು ತಿಂತೀವಿ ಆ್ಯಂಡ್ ನಮ್ಮ ಬಾಡಿಲಿರೋ ಮೆಟಬಾಲಿಸಮ್ ಎಲ್ಲನೂ ಮ್ಯಾಟರ್ ಆಗಿ ನಮ್ಮ ಬಾಡಿ ಅದ್ರ ಮೇಲೆ ರೆಸ್ಪಾಂಡ್ ಮಾಡ್ತಾ ಇರುತ್ತೆ. ಹಾಗಿರಬೇಕಾದ್ರೆ ನಾವು ನಮ್ಮನ್ನು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿ ನಾವು ಯಾಕೆ ಹೀಗಿದ್ದೀವಿ, ಅವ್ರು ಯಾಕೆ ಆ ಥರ ಇದ್ದಾರೆ ಅಂತ ಅಂದ್ಕೊಂಡು ಡಿಮೋಟಿವೇಟ್ ಆಗಬಾರ್ದು. ಈಗ ಬೆಳ್ಳುಳ್ಳಿ ಎಲ್ಲ ಫುಲ್ ಬ್ರೌನ್ ಆಗಿದೆ, ಇದಕ್ಕೆ ನಾನು ಚಾಪ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಫುಲ್ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಬೇಕು. ಇದನ್ನು ಕಾಮಿಡಿ ಹೇಳಲೇಬೇಕು, ನನ್ನ ಮಗಳು ತುಂಬಾ ಹಠ ಮಾಡಿಕೊಂಡು ಸ್ಲ್ಯಾಬ್ ಮೇಲೆ ಕೂತ್ಕೊಳ್ಳೇಬೇಕು ಅಂತ ಹಠ ಮಾಡಿದ್ಲು. ಸರಿ ಆಯಿತು ಬಮ್ಮ, ನಾನು ಸ್ಲ್ಯಾಬ್ ಮೇಲೆ ಕೂತ್ಕೊ ಅಂತ ಕುಣಿಸ್ಕೊಂಡೆ. ಅದು ನೋಡಿದ್ರೆ ನಾನು ಚಿಕನ್ ಇಟ್ಟದ್ನಲ್ಲ ಒಂದು ಪ್ಯಾನಲ್ಲಿ, ಅದೆಲ್ಲ ಎಣ್ಣೆ ಪಟ ಪಟ ಅಂತ ಸಿಡಿತಾಯಿತ್ತು, ಸಣ್ಣ ಸಣ್ಣ ಕಾರಿ ಒಳಗೆ ಒಂಥರ ಉರಿತಾಯಿತ್ತು ಬಿಸಿ. ಆಮೇಲೆ ಅವಳ ಮುಖ ನೋಡೋಕ್ಕಾಗದೆ ತಂದು ಟವಲ್ನ ಫುಲ್ಲು ಸುತ್ತಕೊಟ್ಟೆ. ಅವಳಿಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಆ ಸ್ಲ್ಯಾಬ್ ಮೇಲೆ ಕುತ್ಕೋತೀನಿ ಅಂತಾಳೆ. ಇದೊಂದು ಕ್ಯೂಟ್ ಫೇಸ್, ಈ ಫೇಸ್ ನನಗೆ ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಅವಳು ಹೇಳ್ದಂಗೆ ಕೇಳ್ಕೊಂಡಿರ್ತೇನೆ. ಈಗ ನೋಡಿ, ನಮ್ಮ ಚಿಕನ್ ಎಲ್ಲ ಒಂದು ಕಡೆ ರೋಸ್ಟ್ ಆಗಿದೆ, ನಾನು ಅದನ್ನು ಫ್ಲಿಪ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಕಡೆ ನಮ್ಮ ಈರುಳ್ಳಿ ಎಲ್ಲ ಫುಲ್ ಟ್ರಾನ್ಸ್ಲೂಸೆಂಟ್ ಆಗಿದೆ. ಸೊ ಈ ಮಶ್ರೂಮ್ ಸ್ಟೆಮ್ನ ಫೈನ್ ಚಾಪ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ನಾನು ಇಲ್ಲಿ ಹಾಕ್ಕೊಂಡೆ. ಅದಕ್ಕೆ ಸೀಸನಿಂಗ್ಗೆ ಅಂತ ನಾನು ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಸುಮ್ಮನೆ ಲೈಟಾಗಿ ಇದನ್ನು ಸ್ಟಿರ್ ಫ್ರೈ ಮಾಡ್ಕೊತಾ ಇರಬೇಕು. ಈ ಕಡೆ ಚಿಕನ್ ಚೆಕ್ ಮಾಡ್ಕೊಳ್ಳೋಣ ಯಾವ ಥರ ಬೆಂದೆ ಅಂತ. ನಾನು ಇಲ್ಲಿ ನೈಫ್ ಯೂಸ್ ಮಾಡಿ ಅದು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಇದಕ್ಕೆ ಲೈಟಾಗಿ ಸ್ವಲ್ಪ ನೀರು ಆ್ಯಡ್ ಮಾಡಿ ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ನಮ್ಮ ಚಿಕನ್ ಪ್ರಾಪರಾಗಿ ಸಾಫ್ಟಾಗಿ ಬೇಯಲಿ ಅಂತ. ಈಗ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಚಿಕನ್ನ ಬೇಯಿಸ್ಕೊಳ್ಳೋಣ. ಈಗ ನಮ್ಮ ಮಶ್ರೂಮ್ ಸಾಸ್ ಪ್ಯಾನಲ್ಲಿ ನಾವು ಕಟ್ ಮಾಡ್ಕೊಂಡಿರೋ ಮಶ್ರೂಮ್ ಬಟನ್ಸ್ನೆಲ್ಲ ಆ್ಯಡ್ ಮಾಡ್ಕೊಂಬಿಡೋಣ. ನೋಡೋಕ್ಕೆ ತುಂಬೋದಂಗೆ ಕಾಣಿಸುತ್ತೆ ಮಶ್ರೂಮು. ಒಂದು ಸತಿ ವಾಟರ್ನ ರಿಲೀಸ್ ಮಾಡಿದ್ಮೇಲೆ ಫುಲ್ ಮಾಯ್ಶ್ಚರ್ ಎಲ್ಲ ಹೋದ್ಮೇಲೆ ಮಶ್ರೂಮ್ ತುಂಬಾ ಕಮ್ಮಿ ಆಗಿಬಿಡುತ್ತೆ, ಮಶ್ರೂಮ್ ಇಲ್ವೇನೋ ಅಂತ ಅನಿಸುತ್ತೆ. ಇದಕ್ಕೆ ನಾನು ಸ್ವಲ್ಪ ಲೈಟಾಗಿ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ತೀರಾ ಜಾಸ್ತಿ ಹಾಕ್ಬಾರ್ದು, ಮೈಲ್ಡಾಗಿರಬೇಕು. ನೋಡಿ ನಮ್ಮ ಚಿಕನ್ ಎಷ್ಟು ವಾಟರ್ ರಿಲೀಸ್ ಮಾಡಿದೆ ಅಂತ ಬೇಯ್ತಾ ಇದೆ. ಈಗ ಫ್ಲಿಪ್ ಮಾಡಿ ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಳ್ಳೋಣ. ನಮಗೆಲ್ಲ ಗೊತ್ತು ಎಕ್ಸಸೈಸ್ ಮಾಡಿದ್ರೇ ವೆಯ್ಟ್ ಲಾಸ್ ಆಗೋದು ಅಂತ. ಸೊ ನಾವು ಡೈಲಿ ಎಕ್ಸಸೈಸ್ ಮಾಡಬೇಕು, ಒಂದಿನೂ ಮಿಸ್ ಮಾಡಬಾರ್ದು ಅಂತ ಅಂದ್ಕೊಬಿಡ್ತೀವಿ. ಬಟ್ ರೆಸ್ಟ್ ಡೇಸು ತುಂಬಾ ಇಂಪಾರ್ಟೆಂಟು. ನಾವು ಒಂದಿನ ರೆಸ್ಟ್ ಮಾಡೋಕ್ಕೆ ಹೆದರ್ಕೋತೀವಿ, ಅಯ್ಯೋ ವೆಯ್ಟ್ ಲಾಸ್ ಆಗೋಲ್ಲ, ಆಮೇಲೆ ಇವತ್ತು ರೆಸ್ಟ್ ಮಾಡಿಬಿಟ್ರೆ ನನ್ನ ಡಯಟ್ ಎಲ್ಲ ವೇಸ್ಟ್ ಆಗುತ್ತೆ, ನಂದು ರೋಟೀನ್ ಎಲ್ಲ ಹಾಳಾಗ್ಬಿಡುತ್ತೆ, ಆ ಥರ ಎಲ್ಲ ಯೋಚನೆ ಮಾಡ್ತೀವಿ. ಬಟ್ ಅದು ರಾಂಗು. ರೆಸ್ಟ್ ಡೇಸ್ ಮ್ಯಾಂಡೇಟ್ರಿ. ವೀಕ್ಲಿ 4 days to 5 days ವರ್ಕೌಟ್ ಮಾಡಿದ್ರೆ ಸಾಕು. ಇನ್ನು 2 ದಿನ ರೆಸ್ಟ್ ತಗೊಳ್ಳೇಬೇಕು. ಈಗ ನೋಡಿ ಫುಲ್ಲು ಎಣ್ಣೆ ಬಿಡ್ಕೊಂಡಿದ್ದೆ ನಮ್ಮ ಮಶ್ರೂಮು, ಅದಕ್ಕೆ ನಾನು ಮಿಲ್ಕ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಮ ಕ್ವಾಂಟಿಟಿ ಮಶ್ರೂಮ್ ಮೇಲೆ ಹಾಕ್ಕೊಳ್ಳಿ. ನಾನು ಆ ಮಶ್ರೂಮ್ ಕಂಪ್ಲೀಟಾಗಿ ತುಂಬ ತನಕ ನಾನು ಮಿಲ್ಕ್ ಹಾಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನಾನಿಲ್ಲಿ ಕಾರ್ನ್ಫ್ಲೋರ್ ಮೈದಾ ಬದಲು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ. ಬರೀ 1 ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ ನಮ್ಮ ಸಾಸ್ ಥಿಕ್ನೆಸ್ ಬರೋಕ್ಕೆ ಅನ್ನೋಕ್ಕೋಸ್ಕರ. ನೋಡಿ ಎಷ್ಟು ತೆಳು ಇದೆ ಅಲ್ವಾ. ಈ ಗೋಧಿ ಹಿಟ್ಟು ಹಾಕಿದ್ಮೇಲೆ ನಮ್ಮ ಸಾಸ್ ಯಾವ ಥರ ಥಿಕ್ಕಾಗತ್ತೆ ಅಂತ ನೋಡ್ತಾ ಇರಿ. ನಮ್ಮ ರೆಸ್ಟ್ ಡೇಸ್ ಬಗ್ಗೆ ಡಿಸ್ಕಷನ್ ಕಂಟಿನ್ಯೂ ಮಾಡೋಣ. ಸೊ ನಾವು ರೆಸ್ಟ್ ತೊಗೊಂಡಾಗ ವೀಕ್ಲಿ 5 days ವರ್ಕೌಟ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ. ಕಂಟಿನ್ಯೂಸ್ ರೆಸ್ಟ್ ಬೇಡ, ಒಂದಿನ ನಾರ್ಮಲ್ ಡೇಲಿ ಹೇಗೆ ಆ್ಯಕ್ಟಿವಿಟೀಸ್ ಮಾಡ್ಕೊಂಡಿರ್ತೀವಿ, ಆ್ಯಕ್ಟಿವ್ ಆಗಿರ್ತೀವಿ ಆ ಥರ ಇರ್ಬೋದು. ಇನ್ನೊಂದು ದಿನವೂ ಸೇಮ್ ಅದೇ ಥರ ಇಟ್ಕೋಬೋದು, ಇಲ್ಲ ಮೈಲ್ಡ್ ವಾಕ್ ಮಾಡ್ಕೋಬೋದು. ಬಟ್ ರೆಸ್ಟ್ ತೊಗೊಳಕ್ಕೆ ಯಾವತ್ತೂ ಹೆದರ್ಕೋಬೇಡಿ, ಅದು ನಮ್ಮ ಮಸಲ್ ಟೇರ್ ರಿಕವರಿಗೆ ತುಂಬಾ ಮುಖ್ಯ. ನಮ್ಮ ಚಿಕನ್ ನೋಡಿ ಫುಲ್ ನೀರೆಲ್ಲ ಎವ್ಯಾಪ್ರೇಟ್ ಆಗಿ ಒಂದು ಸೈಡ್ ರೋಸ್ಟ್ ಆಗಿದೆ, ನಾನು ಫ್ಲಿಪ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಸೈಡು ಸ್ಟವ್ನ ಜಾಸ್ತಿ ಮಾಡಿ ಬೇಯಿಸ್ತಾ ಇದ್ದೀನಿ, ಬಿಕಾಸ್ ನಮ್ಮ ಚಿಕನ್ ಆಲ್ರೆಡಿ ಬೆಂದಿದೆ. ಬಟ್ ಇವಾಗ ನಂಗೆ ಆ ರೋಸ್ಟ್ ಲೈಟಾಗಿ ಬ್ರೌನ್ ಟೆಕ್ಸ್ಚರ್ ಬೇಕು, ಅದಕ್ಕೋಸ್ಕರ ನಾನು ಗ್ಯಾಸ್ ಫ್ಲೇಮ್ನ ಜಾಸ್ತಿ ಮಾಡಿ ಬೇಯಿಸ್ತಾ ಇದ್ದೀನಿ. ನಮ್ಮ ಸಾಸ್ ನೋಡಿ ಈಗ ತಿಕ್ಕಾಗಿ ಕಾಣ್ತಾ ಇದೆ. ಈ ಟೈಮಲ್ಲಿ ಸೀಸನಿಂಗ್ ಚೆಕ್ ಮಾಡ್ಕೊಂಬಿಡಿ. ಸಾಲ್ಟ್ ಬೇಕಂದರೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ, ಪೆಪ್ಪರ್ ಬೇಕಂದ್ರೆ ಪೆಪ್ಪರ್ ಆ್ಯಡ್ ಮಾಡ್ಕೊಳ್ಳಿ. ಬಟ್ ಪೆಪ್ಪರ್ ಎಷ್ಟು ಮೈಲ್ಡ್ ಆಗಿರುತ್ತೆ ಅಷ್ಟೇ ನಿಮ್ಮ ಫ್ಲೇವರ್ ಚೆನ್ನಾಗಿರುತ್ತೆ. ಬಿಕಾಸ್ ನಾವು ಚಿಕನಲ್ಲಿ ಖಾರದ ಪುಡಿ, ಮೆಣಸು ಪುಡಿ, ನಿಂಬೆಹಣ್ಣು ಎಲ್ಲ ಹಾಕಿ ಅದರಲ್ಲಿ ಫ್ಲೇವರ್ ಕೊಡ್ಕೊತಾ ಇದ್ದೀವಿ. ಸೊ ಸಾಸ್ ಮೈಲ್ಡ್ ಆಗಿರಬೇಕು, ಚಿಕನ್ ಇಂದ ನಮಗೆ ಫ್ಲೇವರ್ಸ್ ಬರಬೇಕು. ಈಗ ನಮ್ಮ ಸಾಸ್ ಕೂಡ ರೆಡಿ ಆಗಿದೆ ಆ್ಯಂಡ್ ನಮ್ಮ ಚಿಕನ್ ಕೂಡ ರೆಡಿ ಆಗಿದೆ. ಚಿಕನ್ನ ಫ್ಲಿಪ್ ಮಾಡಿ ತೋರಿಸ್ತೀನಿ ನೋಡಿ, ನನಗೆ ಬೇಕಾಗಿರೋ ಬ್ರೌನ್ ಕಲರ್ ಬಂದಿದೆ. ಸೊ ಇವಾಗ ಇದನ್ನು ಸರ್ವ್ ಮಾಡ್ಕೊಂಬಿಡೋಣ. ಇದನ್ನ ನೋಡ್ತಾ ಇದ್ರೆ ಸರ್ವ್ ಮಾಡೋಕ್ಕಿಂತ ಮುಂಚೆನೇ ಹಾಗೆ ಎತ್ಕೊಂಡು ತಿನ್ಕೊಬೇಡ ಅನಿಸ್ತಾ ಇದೆ. ತುಂಬ ಸಕ್ಕತ್ತಾಗಿ ಬಂದ್ಬಿಟ್ಟಿದೆ, ಮಾತ್ರ ರೆಸಿಸ್ಟೇ ಮಾಡೋಕ್ಕಾಗ್ತಾಯಿಲ್ಲ.
ನೋಡೋದೇ ಅಲ್ವಾ ಹೆಲ್ದಿಯಾಗಿ ಯಾವ ಥರ ಕಾರ್ನ್ಫ್ಲೋರ್ ಮೈದಾ ಏನು ಯೂಸ್ ಮಾಡಿದೆ ನಾವು ವೈಟ್ ಸಾಸ್ನೂ ಪ್ರಿಪೇರ್ ಮಾಡ್ಕೊಂಡ್ವಿ. ಈ ಕಡೆ ಚಿಕನ್ನು ಮಾಡಿದ್ವಿ. ಹೈ ಪ್ರೋಟೀನ್ ಹೆಲ್ದಿ ರೆಸ್ಟೋರೆಂಟ್ ಸ್ಟೈಲ್ ಡೇಟ್ ನೈಟ್ ಡಿನ್ನರ್ ರೆಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಹೆಲ್ದಿ ಆಪ್ಷನ್ಸ್ ಆ್ಯಂಡ್ ರೆಸಿಪೀಸ್ ಜೊತೆ ಬರ್ತೀನಿ. ಜೊತೆಗೆ ನಾನು ಡೈಲಿ ವ್ಲಾಗ್ಸ್ನ ಕೂಡ ಆ್ಯಡ್ ಮಾಡ್ತಾ ಇರ್ತೀನಿ. ನನ್ನ ವೆಯ್ಟ್ ಲಾಸ್ ಜರ್ನಿ ಯಾವ ಥರ ನಡೀತಾ ಇದೆ ಅಂತ ನೀವು ನೋಡಿ, ನೀವು ಮೋಟಿವೇಟ್ ಆಗಿ ನೀವು ಹೆಲ್ದಿ ಲೈಫ್ ಸ್ಟೈಲ್ಗೆ ಸ್ವಿಚ್ ಆಗ್ಬೋದು. ಇನ್ಸ್ಟಾಗ್ರಾಮಲ್ಲಿ ಅವಾಗವಾಗ ನನ್ನ ಕರೆಂಟ್ ವೆಯ್ಟು ಆ್ಯಂಡ್ ಏನು ನಡೀತಾ ಇದೆ ಅಂತ ನಾನು ಪೋಸ್ಟ್ ಮಾಡ್ತಾನೆ ಇರ್ತೀನಿ. gavda_daksha ಅನ್ನೋ ಐಡಿಯಲ್ಲಿ ಅವೈಲೇಬಲ್ ಇರ್ತೀನಿ. ಅಲ್ಲೂ ಕೂಡ ಬಂದು ಫಾಲೋ ಮಾಡಿ. ಥ್ಯಾಂಕ್ ಯು.